ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಅದರಲ್ಲಿ ಷಷ್ಠ ಸರ್ಗದಲ್ಲಿ 26ನೇ ಶ್ಲೋಕ. ರಾಜಸೂಯ ಮುಖ ಸನ್ಮಖ ವೃತ್ತಾಂ ವಾಸುದೇವ ಗುಣ ನಿಷ್ಠಿತ ಭಾವಾಂ ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ವಂದಿತಾಂ ಜನತಯಾ ಜನನೀವತ್. ರಾಜಸೂಯ ಮುಖ ಸನ್ಮಖ ವೃತ್ತಾಂ ವಾಸುದೇವ ಗುಣ ನಿಷ್ಠಿತ ಭಾವಾಂ ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ವಂದಿತಾಂ ಜನತಯಾ ಜನನೀವತ್. ಹಿಂದೆ ನೋಡಿದಂತೆ ದ್ರೌಪದಿ ದೇವಿ ಅವರನ್ನ ಅಗೌರವ ಕೊಟ್ಟು ಹೇಗೆ ದುರ್ಯೋಧನಾದಿಗಳು ಹಿಂಸೆ ಮಾಡಿದರೋ ಅದೇ ತರ ಅವರನ್ನ ನಿಗ್ರಹ ಮಾಡಬೇಕು, ದುರ್ಯೋಧನಾದಿಗಳನ್ನ ನಿಗ್ರಹ ಮಾಡಬೇಕು ಅಂತ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದರು. ಅದೇ ತರ ದ್ರೌಪದಿ ದೇವಿ ಅಂದ್ರೆ ವೇದಾಭಿಮಾನಿ ದೇವತೆಯವರು. ವೇದಗಳಿಗೆ ಕಲಿಯುಗದಲ್ಲಿ ಅಗೌರವ ಅಂದ್ರೆ ಅಪವ್ಯಾಖ್ಯಾನದಿಂದ ಅದನ್ನ ಗೌರವ ಮಾಡಿದಾಗ ಶ್ರೀಮನ್ ಮಧ್ವಾಚಾರ್ಯರು ಗೌರವ ಮಾಡತಕ್ಕ ಮಾಯಾವಾದ ಮುಂತಾದ ದುಷ್ಟ ಮತಗಳನ್ನ ನಿರಾಕರಣೆ ಮಾಡಬೇಕು ಹಾಗೆ ಅಂತ ಪ್ರತಿಜ್ಞೆಯನ್ನ ಮಾಡಿದರು ಅಂತ ನೋಡ್ತಾ ಇದ್ದೀವಿ. ಆ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ, ದ್ರೌಪದಿ ದೇವಿಗೂ ವೇದಗಳಿಗೂ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ. ರಾಜಸೂಯ ಮುಖ ಸನ್ಮಖ ವೃತ್ತಾಂ. ರಾಜಸೂಯ ಮೊದಲಾದ ಯಜ್ಞಗಳ ಮಂತ್ರಗಳು ಒಳಗೊಂಡದ್ದು ವೇದಗಳು ಅಂದ್ರೆ ಆ ರೀತಿಯಾಗಿ ಇರುತ್ತದೆ. ವಾಸುದೇವಸ್ಯ ಗುಣ ಶುಭಧರ್ಮಾಸ್ತೇಷು ನಿಷ್ಠಿತಃ. ವೇದಗಳ ಮುಖ್ಯ ಅಭಿಪ್ರಾಯ ಏನು? ವಾಸುದೇವನ ಗುಣಗಳನ್ನ ಕೊಂಡಾಡಬೇಕು ಹಾಗೆ ಅಂತ. ಅದೇ ವೇದದ ಮುಖ್ಯ ತಾತ್ಪರ್ಯ. ಅವಾಂತರ ತಾತ್ಪರ್ಯ ಇದೆ, ಅಂದ್ರೆ ಸೆಕೆಂಡರಿ ಮೀನಿಂಗ್ ಅಂತ ಹೇಳ್ತೀವಿ, ಪ್ರೈಮರಿ ಮೀನಿಂಗ್ ಅಂತ ಹೇಳ್ತೀವಿ. ಪ್ರೈಮರಿ ಮೀನಿಂಗ್ ವೇದ ಹೊರಟಿರೋದೇ ಪರಮಾತ್ಮನನ್ನ ಸ್ತೋತ್ರ ಮಾಡೋದಕ್ಕೆ, ಪರಮಾತ್ಮನ ಗುಣಗಳನ್ನ ತಿಳಿಸಿಕೊಡೋದಕ್ಕೆ. ಅದಕ್ಕೆ ಸೆಕೆಂಡರಿ ಮೀನಿಂಗ್ ಬೇಕಾದ್ದು ಹೇಳ್ಬೋದು, ಆದ್ರೆ ಪ್ರೈಮರಿ ಮೀನಿಂಗ್ ಅದು ವಿಷ್ಣುವನ್ನ ಕೊಂಡಾಡೋದೇ, ವಾಸುದೇವನ ಗುಣಗಳನ್ನ ಹೇಳೋದೇ ಹಾಗೆ ಅಂತ. ಆ ರೀತಿಯಾದ ಸರ್ವಧರ್ಮ ಪರಿಶಿಕ್ಷಣ ದಕ್ಷ, ಎಲ್ಲರ ಧರ್ಮಾಚರಣೆ ಅಂದ್ರೆ ಅಹರಹ ಸಂಧ್ಯಾಂ ಉಪಾಸೀತ ಪ್ರಾತರುತ್ಥಾಯ ಸಂಧ್ಯಾಂ ಉಪಾಸೀತ, ಬೆಳಿಗ್ಗೆದ್ದು ಸಂಧ್ಯಾವಂದನೆ ಮಾಡ್ರಿ. ನಮೇತ್ ದೇವಾನ್, ದೇವತೆಗಳನ್ನ ನಮಸ್ಕಾರ ಮಾಡಿ. ಜುಹುಯಾದ್ ಅಗ್ನಿಂ, ಅಗ್ನಿಯಲ್ಲಿ ಹೋಮ ಮಾಡ್ರಿ. ವೇದಾನ್ ಆವರ್ತಯಿತ, ವೇದಗಳ ಆವರ್ತನೆ ಮತ್ತೆ ಮತ್ತೆ ವೇದಗಳ ಚಿಂತನೆ ಮಾಡಿ. ನಾಣ್ಯ ಕಿಂಚಿತ್ ಆಚರೇತ್, ಅದನ್ನ ಬಿಟ್ಟು ಬೇರೆ ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ. ಅಂದ್ರೆ ಅವೈದಿಕವಾದ ಕ್ರಿಯೆಗಳನ್ನ, ವೇದಕ್ಕೆ ಸಂಬಂಧ ಅಲ್ಲದೆ ಇರುವ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನ ಭೃಶಂ ವದೇತ್, ಸುಳ್ಳು ಮಾತಾಡಬೇಡಿ. ಈ ರೀತಿಯಾಗಿ ಎಲ್ಲ ಸರ್ವಧರ್ಮ ಪರಿಶಿಕ್ಷಣೆ, ಎಲ್ಲರನ್ನು ಕೂಡ ಧರ್ಮ ಮಾರ್ಗದಲ್ಲಿ ಪ್ರೋತ್ಸಾಹ ಮಾಡತಕ್ಕ ಅನೇಕ ವಾಕ್ಯಗಳು ವೇದಗಳಲ್ಲಿ ಇದೆ. ಅಂಥ ವೇದಗಳನ್ನು ಅಂತ ಅರ್ಥ. ಸರ್ವಧರ್ಮ ಪರಿಶಿಕ್ಷಣ ದಕ್ಷ ವಂದಿತಾಂ ಜನತಯ ಜನನೀವತ್. ಅಂಥ ವೇದಗಳನ್ನ ಎಲ್ಲರೂ ಏನಂತ ಕೊಂಡಾಡ್ತಾರೆ? ವೇದ ಮಾತೆ ಅಂತ, ತಾಯಿಯ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಸುಂದರವಾದ ಹಿತವಾದ ನುಡಿಗಳನ್ನ ನಮಗೆ ಉಪದೇಶ ಮಾಡಿ ಸನ್ಮಾರ್ಗದಲ್ಲಿ ಕರೆದೊಯ್ಯುವವಳು ಅಂದ್ರೆ ತಾಯಿ. ಮಕ್ಕಳನ್ನ ಸನ್ಮಾರ್ಗದಲ್ಲಿ ತಾಯಿಯಾದವರು ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ವೇದಗಳು ನಮ್ಮನ್ನ ಕರ್ಕೊಂಡು ಹೋಗ್ತವೆ. ಅದರಿಂದ ವೇದ ಮಾತೆ ಅಂತಾನೆ ಕರೀತಾರೆ. ಲಕ್ಷ್ಮಿ ಅದಕ್ಕೆ ಅಭಿಮಾನಿಯಾದವರು, ಭಾರತೀ ದೇವಿಯೂ ಹೌದು, ಲಕ್ಷ್ಮಿಯೂ ಹೌದು. ಆ ಥರ. ಇನ್ನು ದ್ರೌಪದಿ ದೇವಿ ಪರವಾಗಿ ವ್ಯಾಖ್ಯಾನ ಮಾಡುವುದಾದರೆ, ರಾಜಸೂಯ ಮುಖ ಸನ್ಮಖ ವೃತ್ತ. ದ್ರೌಪದಿ ದೇವಿಯು ಕೂಡ ಪಾಂಡವರು ಮಾಡಿದ ರಾಜಸೂಯ ಯಾಗದಲ್ಲಿ ಭಾಗವಹಿಸಿದರು. ಅದರಲ್ಲಿ ಆಸಕ್ತಿ ತೋರಿಸಿ ಅದನ್ನು ಮಾಡಿಸಿದವರು. ರಾಜಸೂಯ ಮುಖ ಸನ್ಮಖ ವೃತ್ತ. ವಾಸುದೇವ ಗುಣ ನಿಷ್ಠಿತ ಭಾವಂ, ಸದಾ ಪರಮಾತ್ಮನ ವಾಸುದೇವನ ಕೃಷ್ಣನ ಗುಣಗಳನ್ನು ಕೊಂಡಾಡುತ್ತಾ ಇರುವುದರಲ್ಲೇ ಅವರು ಮನಸ್ಸು ಬಿಟ್ಟು ಬೇರೆ ಕಡೆ ಮನಸ್ಸು ಇಲ್ಲ ಅವರಿಗೆ. ಆ ರೀತಿಯಾಗಿ ಇದ್ದವರು. ಸರ್ವಧರ್ಮ ಪರಿಶಿಕ್ಷಣ ದಕ್ಷ, ತಮ್ಮ ಅರಮನೆಯಲ್ಲಿ ಯಾರ್ಯಾರು ಇದ್ದರು ಅವರನ್ನೆಲ್ಲ ತಮ್ಮ ಧರ್ಮದಲ್ಲಿ ಹೇಗೆ ನಡೆಯಬೇಕು, ಏನೇನು ಆಚರಣೆ ಮಾಡಬೇಕು ಅದನ್ನೆಲ್ಲ ಸರಿಯಾಗಿ ಉಪದೇಶ ಮಾಡ್ತಾ ಇದ್ದರಂತೆ ದ್ರೌಪದಿ ದೇವಿ. ಸರ್ವಧರ್ಮ ಪರಿಶಿಕ್ಷಣ ದಕ್ಷ, ಅಷ್ಟು ಸಮರ್ಥರಾಗಿದ್ದರು. ವಂದಿತಾಂ ಜನತೆಯ ಜನನೀವತ್, ಆ ಜನರು, ಊರಿನ ಪುರದ ಜನರೆಲ್ಲರೂ ಕೂಡ ದ್ರೌಪದಿ ದೇವಿಯನ್ನ ತಾಯಿಯಂತೆ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದರು ಅಂತ
ದ್ರೌಪದಿ ದೇವಿಯನ್ನ ಅವಮಾನ ಮಾಡಿದಾಗ ಭೀಮಸೇನ ದೇವರು ದುರ್ಯೋಧನಾದಿಗಳನ್ನ ನಿಗ್ರಹ ಮಾಡಲಿಕ್ಕೆ ನಿಶ್ಚಯ ಮಾಡಿದರು ಅಂತ ಮುಂದಕ್ಕೆ ಅನ್ವಯ ಆಗ್ತದೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.